ನಮ್ದು ಆಲುಕ್ ಸಲಾಗಿಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ನಾವಿರೋ ಏರಿಯಾ ಯಾವುದು, ರೆಂಟ್ ಎಷ್ಟು, ಇಟ್ಸ್ ಕಮಿಂಗ್ ಟು ಆರ್ ಐ ಟಿ ಪ್ರೊಫೆಷನ್, ನಮ್ಮ ಸ್ಯಾಲ್ರಿ ಎಷ್ಟು ಅಂದ್ರೆ ಇಂಪ್ಲಿಮೆಂಟ್ ಇಂದ ತುಂಬಾನೇ ನಮಗೆ ಎಫೆಕ್ಟ್ ಆಗ್ತಿದೆ. ಇನ್ ಸ್ವಲ್ಪ ದಿನ ಹೋದ್ರೆ ಎಲ್ಲಾರನ್ನ ತೆಗಿತಿದ್ರೆ ಅಂತ ಬೇರೆ ಎದುರಿಸ್ತಾ ಇದಾರೆ. ಇವಳಿಗೆ ಐಕ್ ಕೊಟ್ಟಿಲ್ಲ, ಇವಳಿಗೆ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ಮೈನಸ್ ಮಾಡಿದ್ದಾರೆ, ಸ್ಯಾಲರಿ ಕಮ್ಮಿ ಬಂದಿದೆ. ಐ ಟಿಲಿ ವರ್ಕ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ. ಅಷ್ಟೇನಾ ಅಂತ ಒಬ್ರಿಗೆ ಅನ್ಸುತ್ತೆ, ಅಷ್ಟೊಂದ ಅನ್ಸುತ್ತೆ. ಅದಕ್ಕೆಲ್ಲದಕ್ಕೂ ನಾವು ಇವಾಗ ಆನ್ಸರ್ ಮಾಡ್ತಾ ಇದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಲಾಗ್ ಏನು ಅಂದ್ರೆ Q&A ಮಾಡ್ತಾ ಇದೀವಿ. ನೀವು ಕೇಳಿರೋ ಕ್ವಶನ್ಗೆ ನಾವ್ ಆನ್ಸರ್ ಮಾಡ್ತಾ ಇದೀವಿ. ನಮ್ದು ಆಲುಕ್ ಸಲಾಗಿಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಏನೇನಂತ ಕಮೆಂಟ್ ಮಾಡಿದ್ರು ಅಂದ್ರೆ ನಾವಿರೋ ಏರಿಯಾ ಯಾವುದು, ರೆಂಟ್ ಎಷ್ಟು, ಓನ್ ಹೌಸಾ ರೆಂಟೆಡ್ ಹೌಸಾ, ಯಾವ ಏರಿಯಾದಲ್ಲಿ ಮಾಡಿದಿರಾ, ಆಮೇಲೆ ಮನೆ ಚಿಕ್ಕದು ಅಷ್ಟೊಂದು ಸಾಮಾನು ಇಟ್ಕೊಂಡಿದೀರಾ ಅಂತ ಎಲ್ಲ ಕಮೆಂಟ್ ಮಾಡಿದಿರಾ. ಸೊ ಅದಕ್ಕೆಲ್ಲದಕ್ಕೂ ನಾವು ಇವಾಗ ಆನ್ಸರ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ನಾವಿರೋ ಏರಿಯಾ ಬಂದು ವೈಟ್ ಫೀಲ್ಡ್. ವೈಟ್ ಫೀಲ್ಡ್ ತುಂಬಾ ದೊಡ್ಡದು, ಬಟ್ ನಾವು ಫಾರ್ಮ್ ಅಂತ ಇದೆ ಅಲ್ಲಿದ್ದೀವಿ. ಅಲ್ಲಿ ಒಂದು ಸ್ಮಾಲ್ ಏರಿಯಾ ಅಲ್ಲಿರೋದು ನಾವು. ಸೊ ನಾವಿರೋ ಮನೆ ರೆಂಟು ಎಷ್ಟು? 13,000. ಅಷ್ಟೇನಾ ಅಂತ ಒಬ್ರಿಗೆ ಅನ್ಸುತ್ತೆ, ಅಷ್ಟೊಂದ ಅನ್ಸುತ್ತೆ. ಬಟ್ ಪುಟ್ಟ ಮನೆ 13,000 ಕೊಟ್ಟರು ಸ್ಯಾಟಿಸ್ಫೈಡ್ ಆಗಲ್ಲ. ತುಂಬಾ ಚಿಕ್ಕ ಚಿಕ್ಕ ಮನೆ. ಇರೋದಿಬ್ರೆ ಆದ್ರೂ ಫುಲ್ ಒಂಥರ ಕಂಜೆಸ್ಟೆಡ್ ತರ ಅನಿಸ್ತಾ ಇದೆ. ಚಿಕ್ಕದು ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ, ಓಕೆ ಅಂತ ಬಂದ್ವಿ. ಬಟ್ ಇವಾಗ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾವು ತುಂಬಾ ಕಡೆ ಹುಡುಕಿದ್ವಿ, ಎಲ್ಲಾ ಕಡೆ ನೋ ಬ್ರೋಕರ್ ವೆಬ್ಸೈಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕ್ತಾ ಇರ್ತಾರೆ, ಇದು 1 BHK ಗೆ ಇಷ್ಟು ಕಮ್ಮಿ ದುಡ್ಡು ಬನ್ನಿ ಅಂತ. ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳಿದ್ರೆ ಬ್ರೋಕರೇಜ್ ಸಿಕ್ಕಾಬಟ್ಟೆ ಕೇಳ್ತಾರೆ. 1 ಮಂತ್ ರೆಂಟ್ ಕೊಡಬೇಕಾಗುತ್ತೆ. ಏರಿಯಾ ಅಷ್ಟೊಂದು ಚೆನ್ನಾಗಿರಲ್ಲ, ಅವ್ರು ಹೇಳಿರೋ ತರ ಎಲ್ಲ ಹಾಕಿರಲ್ಲ. ಸೊ ಎಲ್ಲಾ ಕಡೆ ಟ್ರೈ ಮಾಡಿ ಎಲ್ಲೂ ಬೇಡ ಅಂದ್ಬಿಟ್ಟು ನಾವೇ ಹುಡ್ಕೋಕ್ ಹೋದ್ವಿ. ಆಫೀಸ್ ಮುಗಿಸ್ಕೊಂಡು ತುಂಬಾ ಏರಿಯಾ ಕಡೆ ಹುಡುಕಿದ್ವಿ. ಸೊ ITPL ನಲ್ಲೂರಹಳ್ಳಿ ಮೆಟ್ರೋ ಸ್ಟೇಷನ್ ಆ ಸೈಡ್ ಎಲ್ಲ ಹುಡ್ಕಿದ್ವಿ. ಬಟ್ ಅಲ್ಲೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು, ಯಾಕೆಂದ್ರೆ ಅಲ್ಲೇ ಕಂಪ್ನೀಸ್ ಎಲ್ಲ ಇರುತ್ತಲ್ಲ. ಸೊ ಹಂಗಾಗಿ ಏರಿಯಾ ಮಾತ್ರ ತುಂಬಾ ಚೆನ್ನಾಗಿತ್ತು, ಲೇಔಟ್ಸ್ ತರ ಎಲ್ಲ ಇತ್ತು. ಬಟ್ ರೆಂಟ್ ಮಾತ್ರ ತುಂಬಾ ಜಾಸ್ತಿ ಇತ್ತು. ಸೊ ಈ ಕಡೆ ಎಲ್ಲ ಹಂಗೆ ನಡೀತಾ ಇರೋದು. ನಾವು ನೋಡಿರೋ ಮನೆ ಅನ್ಫರ್ನಿಶ್ಡ್ ನೋಡಿದ್ವಿ, ಸೆಮಿ ಫರ್ನಿಶ್ಡ್ ಅಂಡ್ ಫುಲ್ಲಿ ಫರ್ನಿಶ್ಡ್ 3 ಟೈಪ್ಸ್ ಆಫ್ ಮನೆ ಇತ್ತು. ಸೊ ನಾವು ಬೇಸಿಕಲಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಫರ್ನಿಶ್ಡೇ ನೋಡ್ತಾ ಇದ್ವಿ. ಸೊ ಏನೇ ವಸ್ತು ತಗೊಂಡಿದ್ರು ನಮ್ಗೆ ಮುಂದೆ ಯೂಸ್ ಆಗುತ್ತೆ ಅಂತ. ಸೆಮಿ ಫರ್ನಿಶ್ಡ್ ಎಲ್ಲ ಕಬೋರ್ಡ್ ಮಾಡಿಸಿರ್ತಾರೆ, ಸ್ಪೇಸಸ್ ಎಲ್ಲ ಇರಲ್ಲ. ಅದಕ್ಕೇನೆ 17-18K ಹೇಳಿದ್ರು. ಕಬೋರ್ಡ್ ಇರೋದ್ರಿಂದ ಒಂದು ಮಂಚ ಹಾಕಿದ್ರೆ ಓಡಾಡಕ್ಕೆ ಜಾಗ ಇರಲ್ಲ. ಕಿಚನ್ ಎಲ್ಲ ತುಂಬಾನೇ ಚಿಕ್ಕ ಇತ್ತು. ಅಷ್ಟೊಂದೆಲ್ಲ ಕೊಟ್ಬಿಟ್ಟು ಯಾಕೆ ಇರಬೇಕು ಅಂದ್ಬಿಟ್ಟು ಫುಲ್ ಫರ್ನಿಶ್ಡ್ ನೋಡಿದ್ವಿ. ಅದು ತುಂಬಾನೇ ಕಾಸ್ಟ್ಲಿ ಆಯ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಫರ್ನಿಶ್ಡ್ ಇಲ್ದೇ ಇರೋ ಮನೆ ಹುಡುಕಿದ್ವಿ. ಹಂಗಾಗಿ ನಮಗೆ ಈ ಏರಿಯಾದಲ್ಲಿ ಇಷ್ಟು ಕಮ್ಮಿಗೆ ಸಿಕ್ಕಿರೋದು. ಬೇರೆ ಕಡೆ ಎಲ್ಲ ಹೋದ್ರೆ ತುಂಬಾನೇ ಕಾಸ್ಟ್ಲಿ. ಸೊ ವೈಟ್ ಫೀಲ್ಡ್ ಅಲ್ಲಿ ಯಾರ್ಯಾರು ಇದ್ದೀರಾ, ನಿಮ್ ರೆಂಟ್ಸ್ ಎಲ್ಲ ಎಷ್ಟು ಅಂತ ಕಮೆಂಟ್ ಮಾಡಿ ನೋಡೋಣ. ವೈಟ್ ಫೀಲ್ಡ್ ಅಂದ್ರೆ ಫುಲ್ ಟ್ರಾಫಿಕ್, IT ಏರಿಯಾ, ಒಂಥರ ಡಾಲರ್ಸ್ ಕಾಲೋನಿ ತರ ಆಗಿದೆ. ಇಲ್ಲಿ ಎಲ್ಲಾ ಕಾಸ್ಟ್ಲಿ. ಅಪಾರ್ಟ್ಮೆಂಟ್ಸ್ ರೇಟ್ಸ್ ಅಂತೂ ಕೇಳಂಗೆ ಇಲ್ಲ. ಹೇಳಿ, ನೋಡಿದ್ರಲ್ಲ, ನಾವು ಯೂಸ್ ಮಾಡ್ತೀವಲ್ಲ ಅದ್ರ ಹಿಂದೆ ಬಿಲ್ಡಿಂಗು. ತುಂಬಾ ಜನ ನಾವ್ ಅಲ್ಲೇ ಇದೀವಿ ಅನ್ಕೊಂಡಿದ್ರೆ, ಬಟ್ ಅಲ್ಲಿ ಮಿನಿಮಮ್ ರೆಂಟ್ ಬಂದೆ 50,000 ಇದೆ 1 BHK ಗೆ. ಅಡ್ವಾನ್ಸ್ ಎಲ್ಲ 2 lakh 3 lakh ಮೇಲೆ, ಪ್ಲಸ್ ಮೇಂಟೆನೆನ್ಸ್ ಫೀಸ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಆತರ ನಡೀತಿದೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಬಟ್ ಮನೆ ಮಾತ್ರ ನೀಟಾಗಿದೆ, ಒಳಗಡೆ ಎಲ್ಲ ಚಿಕ್ಕದಾಗಿದ್ರು. 3rd ಫ್ಲೋರ್ ಇರೋದ್ರಿಂದ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ, ಯಾವ್ದೇ ತೊಂದರೆ ಇಲ್ಲ. ಡೋರ್ ಓಪನ್ ಮಾಡ್ಕೊಂಡಿದ್ರು ಏನೋ ತೊಂದರೆ ಇರೋ ಭಯ ಇರಲ್ಲ, ಆರಾಮಾಗಿದ್ದೀವಿ. ಮಾತ್ರ ಸಾಮಾನ್ಯ ಏನಕ್ಕೆ ಅಂದ್ರೆ, ಈಗ ಅಪ್ಪ ಅಮ್ಮ ಇವ್ರ ಮನೇಲಿ ಬಂದ್ರೆ ಅವ್ರ ಅಕ್ಕ ಬಾವ ಅಪ್ಪ ಅಮ್ಮ ಎಲ್ಲ ಬರ್ತಾರಲ್ಲ, ಹಂಗಾಗಿ ಬೆಡ್ಸ್ ಎಲ್ಲ ಬೇಕು. ಆಗ ಮಲ್ಕೊಳಕ್ಕೆಲ್ಲ ಹಿಂಸೆ ಆಗುತ್ತೆ, ಮತ್ತೆ ಅಡುಗೆ ಮಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಹೋಗಿ ಏನೋ ಪರ್ಚೇಸ್ ಮಾಡಬೇರ್ದಿರ್ತಾರ ಎಲ್ಲ ತಗೊಂಡ್ಬಂದಿದ್ವಿ. ಯಾಕಂದ್ರೆ ಎಲ್ಲಿ ಶಾಪಿಂಗ್ ಮಾಡ್ತೀನಿ ಅಂದ್ರೆ ತುಂಬಾ ಕಡೆ ಹುಡ್ಕೊಂಡು ಹೋಗ್ಬೇಕು, ಎಕ್ಸ್ಪೆನ್ಸ್ ಜಾಸ್ತಿ, ಆರ್ಡರ್ ಮಾಡಬೇಕು, ಕ್ವಾಲಿಟಿ ಚೆನ್ನಾಗಿರಲ್ಲ. ನಮ್ಮೂರ್ ಕಡೆ ಎಲ್ಲ ಒಂದೇ ಏರಿಯಾಗ ಹೋದ್ರೆ ಸಾಕು. ಹಾಸನ್ ಗೊತ್ತಿರುತ್ತೆ ತುಂಬಾ ಜನಕ್ಕೆ. ಒಂದ್ ಕಡೆ ಇಂತಿಂತ ಏರಿಯಾಗಳಿದೆ, ಅಲ್ಲಿ ಹೋದ್ರೆ ಎಲ್ಲಾ ಸಿಗುತ್ತೆ, ಕಮ್ಮಿಲೂ ಸಿಗುತ್ತೆ. ಹಂಗಾಗಿ ಎಲ್ಲಾ ಮನೆಯಿಂದನೇ ತಂದಿದೀವಿ, ಏನೋ ಪರ್ಚೇಸ್ ಮಾಡಬಾರ್ದು ಅಂತ. ಹಂಗಾಗಿ ಜಾಸ್ತಿ ಆಗಿದೆ ಸಾಮಾನುಗಳು. ಅದಕ್ಕೆ ಪ್ರೀ ಪ್ಲಾನ್ ಮಾಡ್ಕೊಂಡು ಎಲ್ಲ ತಂದಿದೀವಿ. ಸೊ ನೋಡ್ದಾಗ ನಾವು ತಂದು ಹಾಕ್ದಾಗ ನಿಮಗೆ ಜಾಸ್ತಿ ಅನ್ಸ್ಬಿಟ್ಟಿರ್ಬೋದು, ಬಟ್ ಇವಾಗ ಸೆಟಪ್ ಮಾಡಿದೀವಿ. ಸೊ ಅಷ್ಟು ಕಂಜೆಸ್ಟೆಡ್ ಆಗಿ ಏನಿಲ್ಲ. ತುಂಬಾ ಜನ ಹೋಮ್ ಟೂರ್ ಮಾಡಿ ಅಂತಿದ್ರೆ, ಬಟ್ ನಾವಿನ್ನೂ ಡೆಕೋರೇಟಿವ್ ಐಟಮ್ಗಳು ಏನು ತಂದಿಲ್ಲ. ಫೋಟೋ ಫ್ರೇಮ್ ಎಲ್ಲ ಮಾಡಿಸ್ಬೇಕು.
ಹಂಗಾಗಿ ನಾವು ಮಾಡಿಲ್ಲ ಹೋಮ್ ಟೂರು. ಮಾಡ್ತೀವಿ ಸದ್ಯದಲ್ಲೇ. ಮನೆ ಉಟ್ಕೋದು ಅಷ್ಟೇ ಇಲ್ಲ, ಅಷ್ಟು ಈಸಿ ಇಲ್ಲ. ಸೊ ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಅನ್ಕೋಬೇಕು, ಲೈಕ್ ಒಂದಕ್ಕಾದ್ರೂ ನೀವು ಕಾಂಪ್ರಮೈಸ್ ಆಗ್ಲೇಬೇಕು. ಸೊ ನಾವು ಇವಾಗ ರೆಂಟ್ ಕಮ್ಮಿದಲ್ಲಿ ನೋಡ್ತಿರೋದ್ರಿಂದ ಏರಿಯಾ ಕಾಂಪ್ರಮೈಸ್ ಆಗಿದ್ದೀವಿ. ಏರಿಯಾ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಓಕೆ ಇರೋಣ ಅಂತ, ಆತರ ಒಂದಲ್ಲ ಒಂದು ವಿಷಯಕ್ಕೆ ನೀವು ಕಾಂಪ್ರಮೈಸ್ ಆಗ್ಲೇಬೇಕು. ಇಲ್ಲ ಬೆಂಗಳೂರಲ್ಲಿ ನಾಟ್ ಇಟ್ ಆಲ್ ಈಸಿ ಟು ಸರ್ವೈವ್. ಏನಂತೀರಾ? ಅದು ನಿಜನೇ. ಈಗ ನಮ್ ಬಜೆಟ್ ನಮ್ ಸ್ಯಾಲ್ರಿ ವೈಸಿಗೆ ಓಕೆ ಅಂತ ಇದೀವಿ. ಇಲ್ಲ ಸ್ಯಾಲ್ರಿ ಜಾಸ್ತಿ ಇರೋರು ಬೇಕು ಅಂದ್ರೆ ಒಳ್ಳೆ ಏರಿಯಾದಲ್ಲಿ ನೋಡ್ಬೋದು. ಈ ಬೆಂಗಳೂರು ಹಂಗೆ ಫುಲ್ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸಸ್ ತುಂಬಾನೇ ಮಾಡ್ಕೋಬೇಕಾಗತ್ತೆ. ನೀವು ಏನಾದ್ರು ಮನೆ ಸರ್ಚ್ ಮಾಡ್ತಿದ್ರೆ ಸೊ ಇಷ್ಟು ಲಿಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ಹುಡ್ಕಿದ್ರೆ ನಿಮಗೆ ಸಿಗುತ್ತೆ. ಇಲ್ಲ ನನಗೆ ಎಲ್ಲಾನು ಬೇಕು, ಬಾಲ್ಕನಿನೂ ಬೇಕು, ಅದು ಬೇಕು, ಇದು ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋ ರೇಟಿಗೆ ಸಿಗಲ್ಲ ಇಲ್ಲಿ. ಬೆಂಗಳೂರಲ್ಲಿ PGs ವೈಟ್ ಫೀಲ್ಡ್ ಏನಾದ್ರು ಹುಡುಕ್ತಿದ್ರೆ ಕಮೆಂಟ್ ಮಾಡಿ, ಅದನ್ನೂ ಒಂದು ಲಾಗ್ ಮಾಡ್ತೀವಿ. ನಾವು ಓಡಾಡೋ ಏರಿಯಾದಲ್ಲಿ ತುಂಬಾ PGs ಇದಾವೆ, ಜೆಂಟ್ಸ್, ವುಮೆನ್ಸ್, ಕೋಲಿವಿಂಗ್ ಎಲ್ಲ ಇದೆ. ಬೇಕು ಅಂದ್ರೆ ಕಮೆಂಟ್ ಮಾಡಿ. ಅಷ್ಟೇ, ಇಷ್ಟು ಆಗಿತ್ತು ನಮ್ಮ ಮನೆ ಬಗ್ಗೆ. ಇನ್ನ ಏನಾದ್ರು ಹೇಳ್ಬೇಕು ಅಂದ್ರೆ ಅದನ್ನು ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನಾದ್ರು ಹೇಳ್ತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ಆರ್ IT ಪ್ರೊಫೆಷನ್. ತುಂಬಾ ಜನ ಕೇಳ್ತಿರ್ತೀರಾ ಏನ್ ಎಜುಕೇಶನ್ ಮಾಡಿದ್ದು, ಎಲ್ಲಿ ಕೆಲಸ ಮಾಡ್ತೀರಾ, IT-ಲೇ ಮಾಡ್ತಿದ್ರ ಇಲ್ಲಿ ಅಂತ. ನಾವಿಬ್ರು ಇಂಜಿನಿಯರಿಂಗ್ ಮಾಡಿ IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೀವಿ. ಯಾವ ಕಂಪ್ನಿ? ನಮ್ದು TCS ಕಂಪ್ನಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ನಮ್ದು ಕ್ಯಾಬ್ಜೆಮಿನಿ ಕಂಪ್ನಿ. ಸೊ ನಂದು ಆಲ್ಮೋಸ್ಟ್ 4.5 years ಆಗಿದೆ. ನಿಮ್ದು? 4+ year ಆಗಿದೆ. ಸೊ 4 years ಅಲ್ಲಿ ಆಲ್ಮೋಸ್ಟ್ 1 year ಇಬ್ರು ವರ್ಕ್ ಫ್ರಮ್ ಹೋಮ್ ಮಾಡಿದ್ವಿ. ಅದಾದ್ಮೇಲೆ 3 years ಇಂದ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರೋದು. ನಾನು PG-ಲಿದ್ದೆ. ಸೊ ಇವರು, ನೀವು? ನಾವು ರೂಮ್ ಮಾಡ್ಕೊಂಡಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ನಿಯರ್ ಇದಾರೆ. ಏನಾರ ಎಮರ್ಜೆನ್ಸಿ ಬೇಕು ಅಂದ್ರೆ ಸಿಗ್ತಾರೆ. ಸ್ವಿಚ್ ಮಾಡೋಣ ಅನ್ಕ ತುಂಬಾ ದಿನದಿಂದ ಅನ್ಕೋತಿದೀವಿ. ಸ್ವಿಚ್ ಮಾಡೋ ಟೈಮಲ್ಲಿ ಏನಾರ ಒಂದು ಎಡವಟ್ ಆಗ್ತಾ ಇರುತ್ತೆ. ಈಗ ಎಲ್ಲಾರ್ದು IT ಎಲ್ಲಾರ ಮೈಂಡ್ ಅಲ್ಲಿ ಏನ್ ಬರೋದು ಅಂದ್ರೆ IT ಅಂದ್ರೆ ಹಂಗ್ ದುಡಿತಾ ಇರ್ತಾರೆ, ಹಿಂಗ್ ದುಡಿತಾರೆ, ಇಬ್ರು ವರ್ಕಿಂಗು ಅಷ್ಟು ಬರ್ತಿರುತ್ತೆ, ಹಂಗ್ ಶೋಕಿ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ ಎಲ್ಲ ಅನ್ಕೋತಿರ್ತೀರಾ. ಅನ್ಕೊಳ್ಳೋರೇನೋ ಅನ್ಕೋತೀರಾ, ಬಟ್ ನಮ್ ಕಷ್ಟ ನಮಗ್ ಗೊತ್ತು. IT-ಲಿ ವರ್ಕ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ. ಈಗ ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ಯಾರು ಹೈಕ್ ಕೊಡಲ್ಲ. ಒಂದ್ ಕಂಪ್ನಿಲಿ 1 yearಗೆಲ್ಲ ಏನ್ ತುಂಬಾ ಹೈಕ್ ಕೊಡಲ್ಲ, ನಿಮ್ಗೆ ಗೊತ್ತಿರುತ್ತೆ. ಕಂಪ್ನಿ ಸ್ವಿಚ್ ಮಾಡ್ತಿದ್ರೆ ಹೈಕ್ ಜಾಸ್ತಿ ಇರುತ್ತೆ. ನಾವು ಸ್ವಿಚ್ ಮಾಡೋಣ ಅನ್ಕೊಂಡಿದೀವಿ, ಇನ್ನೂ ಟೈಮ್ ಬಂದಿಲ್ಲ. ಅನ್ಕೊಂಡಾಗೆಲ್ಲ ಏನಾದ್ರು ಒಂದ್ ಆಗ್ತಾನೆ ಇದೆ. ಲಾಸ್ಟ್ ಇಯರ್ ಸ್ವಿಚ್ ಮಾಡೋಣ ಅಂತ ನೋಡಿದ್ವಿ, ಅಷ್ಟ್ರಲ್ಲಿ ಮದ್ವೆ ಫಿಕ್ಸ್ ಆಯ್ತು. ಸೊ ಮದ್ವೆ ಟೈಮಲ್ಲಿ ರಿಸ್ಕ್ ತಗೊಳಕ್ ಬೇಡ ಅಂತ ಸುಮ್ಮನಾದ್ವಿ. ಬಟ್ ಇವಾಗ ಶಿಫ್ಟ್ ಮಾಡೋಣ ಅಂದ್ರೆ ಏನಾಗಿದೆ, ಇವಾಗೆಲ್ಲ ಗೊತ್ತಾಗ್ತಿದೆ, AI ಬರ್ತಿದೆ. ಎಲ್ಲ AI ಇಂಪ್ಲಿಮೆಂಟ್ ಇಂದ ತುಂಬಾನೇ ನಮ್ಗೆ ಎಫೆಕ್ಟ್ ಆಗ್ತಿದೆ. ಸ್ವಲ್ಪ ದಿನ ಹೋದ್ರೆ ಎಲ್ಲಾರನ್ನೂ ತೆಗಿತಿದ್ರೆ ಅಂತ ಬೇರೆ ಎದುರಿಸ್ತಾ ಇದಾರೆ. ನಾವು IT-ಲಿ ಚೆನ್ನಾಗಿರ್ಬೋದು, ಲೈಫ್ ಲಾಂಗ್ ಇರ್ಬೋದು ಅನ್ಬಿಟ್ಟು ಬಂದ್ವಿ. ನಮ್ ಕೋರ್ ಮೆಕ್ಯಾನಿಕಲ್ ಬಿಟ್ಟು IT-ಗೆ ಬಂದ್ವಿ. ಇವಾಗ ನೋಡಿದ್ರೆ ಮೆಕ್ಯಾನಿಕಲ್ ಚೆನ್ನಾಗಿದೆ, IT ಬಿದ್ದೋಗ್ತಾ ಇದೆ. ಹಂಗೆ ಏರುಪೇರ್ ಆಗ್ತಾ ಇರುತ್ತೆ. ನಾವಿದ್ದಾಗ ನಾವು ಚೋಟ ಟೈಮಲ್ಲಿ ಮೆಕ್ಯಾನಿಕಲ್ ಬಿದ್ದಿತ್ತು, IT ಬೂಮಲ್ಲಿ ಇತ್ತು. ಇವಾಗ IT ಬೀಳೋ ಸ್ಟೇಜಿಗೆ ಬರ್ತಾ ಇದೆ, ಮೆಕ್ಯಾನಿಕಲ್ ರೈಸ್ ಆಗ್ತಾ ಇದೆ. ಹಂಗೆ ಆಗುತ್ತೆ. ನಮ್ ಲಕ್ ಸರಿಯಿಲ್ಲ ಅಷ್ಟೇನೆ. ಈಗೆಲ್ಲ AI ಬಂದಿರೋದ್ರಿಂದ ತುಂಬಾ ಕಡೆ ನೋಡಿದ್ರೆ ರಿಸೆಷನ್ ಅಷ್ಟು ತೆಗಿತಿದ್ರೆ ಇಷ್ಟು ತೆಗಿತಿದ್ರೆ. ಫ್ರೆಷರ್ಸ್ಗಂತೂ IR ಮಾಡ್ತಿಲ್ಲ, ಸ್ಯಾಲ್ರಿನೂ ಹೈಕ್ ಕೊಡ್ತಿಲ್ಲ. ಈ ಇಯರ್ ಅಂತೂ ನಮಗೆ ಸ್ಯಾಲ್ರಿನೇ ಹೈಕಿಲ್ಲ. ಇಯರ್ಲಿ ಪ್ಯಾಕೇಜಿಗೆ 400 rupees ಆಡ್ ಮಾಡಿ ಕೊಟ್ಟಿದ್ದಾರೆ. ನನ್ ಕಂಪ್ನಿ ಓಕೆ, ಇವ್ರ ಕಂಪ್ನಿಲಂತೂ ಗೋವಿಂದ. ನಿಮ್ಗೆ ಏನ್ ಮಾಡಿದ್ದಾರೆ? ತುಂಬಾ ಜನಕ್ಕೆ ಮೈನಸ್ ಮಾಡಿದ್ದಾರೆ, ಒಬ್ಬರಿಗೆ ಹೈಕ್ ಕೊಟ್ಟಿಲ್ಲ. ಹಿಂಗೆ ತುಂಬಾ ಜನಕ್ಕೆ ಯಾಕೆ ಇವಳಿಗೆ ಹೈಕ್ ಕೊಟ್ಟಿಲ್ಲ, ಇವಳಿಗೆ ಸ್ಯಾಲ್ರಿ ಪ್ಯಾಕೇಜ್ ಅಲ್ಲಿ ಮೈನಸ್ ಮಾಡಿದ್ದಾರೆ, ಸ್ಯಾಲ್ರಿ ಕಮ್ಮಿ ಬಂದಿದೆ. ಓಕೆ, ಇರೋ ಪ್ಯಾಕೇಜ್ ಎಲ್ಲ ಹೆಂಗೋ ನಡೆಸ್ತಾ ಇದ್ವಿ. ಈಗ ಫುಲ್ ಮೈನಸ್ ಮಾಡಿರೋದ್ರಿಂದ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಬೇರೆ ಕಡೆ ಸರ್ಚ್ ಮಾಡ್ತಾ ಇದೀವಿ. ಸ್ವಿಚ್ ಮಾಡೋಕ್ಕೂ ಭಯ ಆಗ್ತಿದೆ. ಈ ಬೇರೆ ಕಂಪ್ನಿ ಸ್ವಿಚ್ ಮಾಡಿ ಅಲ್ಲಿ ಪ್ರಾಜೆಕ್ಟ್ ಸಿಗ್ಲಿಲ್ಲ ಅಂದ್ರೆ 1 month ಅಲ್ಲಿ ಅಲ್ಲಿಂದನೂ ತೆಗಿತಾರೆ. ಈ ಕಡೆನೆಲ್ಲ ಆ ಕಡೆನೆಲ್ಲ ನಂಗೆ ಆಗ್ತಿದೆ. ಅದೇ ಭಯಕ್ಕೆ ಅರ್ಧ ಸ್ವಿಚ್ ಮಾಡಿರ್ಲಿಲ್ಲ. ಹೇಳ್ಕೊತೀರ ತುಂಬಾ ಸ್ಯಾಲ್ರಿ ಬರುತ್ತೆ ಅಂತ, ಬಟ್ ಅನ್ಕೊಂಡಿರೋ ತರ ಸ್ಯಾಲ್ರಿಗಳೆಲ್ಲ ಕೊಡಲ್ಲ. ಇಲ್ಲಿ ಕೊಟ್ರು ಹಂಗೆ ಕೆಲಸ ಮಾಡಿಸ್ತಾರೆ. 12 hour ಎಲ್ಲ ತುಂಬಾ ಕೆಲಸ ಮಾಡ್ತಾರೆ. ಈಗ ನಮಗೆ ಕೊಡ್ದೆಲ್ಲೂ ನಾನು ಆಲ್ಮೋಸ್ಟ್ ಜಾಸ್ತಿ ಎಕ್ಸ್ಟ್ರಾ ಅವರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದೀನಿ. ಸೊ ಹಂಗೆ ಅಷ್ಟು ಪ್ರೆಷರ್ ಇರುತ್ತೆ. ಸ್ಯಾಲ್ರಿ ಅಷ್ಟು ಇರಲ್ಲ, ವರ್ಕ್ ಅಂತೂ ಇದ್ದೇ ಇರುತ್ತೆ. ಕಂಪ್ನಿ ತುಂಬಾ ಜನ ಕೇಳಿದ್ರ ವರ್ಕಿಂಗ್ ಟೈಮ್ ಏನು ಅಂತ. ನಮಗೆ ವರ್ಕಿಂಗ್ ಟೈಮ್ ಅನ್ನೋದೇ ಇರಲ್ಲ. ಸ್ಟಾರ್ಟಿಂಗ್ ಟೈಮ್ ಒಂದೇ ಇರುತ್ತೆ, ಎಂಡಿಂಗ್ ಟೈಮ್ ನಾವು ಕಂಪ್ಲೀಟ್ ವರ್ಕ್ ಮಾಡೋವರೆಗೂ ಮಾಡ್ತಾನೆ ಇರ್ಬೇಕು. ಮುಗ್ದಿಲ್ಲ ಅಂದ್ರೆ ಇವತ್ತು ಮುಗಿಸ್ಬಿಟ್ಟೆ ಮಲ್ಕೊಬೇಕು, ಆ ತರ ಇರುತ್ತೆ. ಐಟಿ ಜೀವನನೇ ಹಂಗೆ. ನೋಡೋರಿಗೆ ಈಸಿ, ವ್ಲಾಗ್ಸ್ ಎಲ್ಲ ನೋಡ್ತೀರಾ, ಜಾಲಿ ಮಾಡ್ತಾ ಇದಾರೆ ಹಂಗೆ ಹಿಂಗೆ ಅಂತ. ಬಟ್ ಅದ್ರ ಹಿಂದೆ ನಾವೆಷ್ಟು ಇದ್ ಮಾಡ್ತಿದೀವಿ ಅಂತ ನನಗ್ ಮಾತ್ರ ಗೊತ್ತು. ತುಂಬಾನೇ ಕಷ್ಟ ಆಗುತ್ತೆ. ಲ್ಯಾಪ್ಟಾಪ್ ಮುಂದೆ 12 hour ಕೂರೋದು. ಅದಾದ್ಮೇಲೆ ಮತ್ತೆ ನನ್ ವ್ಲಾಗ್ಸ್ ಎಡಿಟ್ ಮಾಡ್ತಾಕೆ
ಈ ವ್ಲಾಗ್ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ಹಿಂದಿನ ದಿನ ಆಲ್ಮೋಸ್ಟ್ 1 o'clock ತನಕ ಕುತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೊಳ್ಳೋದು. ಒಂದೊಂದ್ ದಿನ 4 ಗಂಟೆವರೆಗೆಲ್ಲ ಕೂತಿದೀವಿ. ತುಂಬಾನೇ ಕಷ್ಟ ಇದೆ ವರ್ಕ್ ಮಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡೋದು. ಒಂದೊಂದ್ಸಲ ಅಂತೂ ಕೂತ್ರೆ ವರ್ಕ್ ಮುಗಿ ಅಷ್ಟರಲ್ಲಿ 10 ಗಂಟೆ ಆಗುತ್ತೆ. ಆಮೇಲೆ ಅಡ್ಗೆ ಮಾಡ್ಕೊಂಡು ಊಟ ಮಾಡೋ ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಗೋಗ್ಬಿಡುತ್ತೆ. ತುಂಬಾ ಜನ ಕೇಳಿದ್ರೆ IT ಲೈಫ್ ಹೆಂಗಿದೆ ಅದನ್ನು ಲಾಗ್ ಮಾಡಿ ಅಂತ, ಅದನ್ನ ನೆಕ್ಸ್ಟ್ ಲಾಗ್ ಅಲ್ಲಿ ಹಾಕ್ತಿವಿ. ಇಬ್ರು ವರ್ಕ್ ಮಾಡ್ತಿರೋದ್ರಿಂದ ಲೈಫ್ ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಅಂತ. ಸೊ ಅದನ್ನು 1 week ವ್ಲಾಗ್ ಮಾಡಿ ಹಾಕೋಣ ಅಂತ ಇದೀನಿ. ಸೊ ಬೇಕು ಅಂದ್ರೆ ಅದನ್ನು ಕಮೆಂಟ್ ಮಾಡಿ. ಸೊ ಕಮಿಂಗ್ ಟು ಅವರ್ ಸ್ಯಾಲ್ರಿ, ನಮ್ಮ ಸ್ಯಾಲ್ರಿ ಎಷ್ಟು ಅಂದ್ರೆ ತುಂಬಾ ಜನ ಕೇಳಿದ್ರ ಸ್ಯಾಲ್ರಿ ಎಷ್ಟು ಅಂತ. ಆಸ್ ಪರ್ ದ ಕಂಪ್ನಿ ಸ್ಟ್ಯಾಂಡರ್ಡ್ 4 yearಗೆ ಸ್ಟಾರ್ಟಿಂಗ್ ಇಂದ ಜಾಯ್ನ್ ಆಗಿ ಇಲ್ಲಿವರೆಗೂ ಎಷ್ಟು ಕೊಡ್ತಾರೆ ಅಷ್ಟೇ ಕೊಡ್ತಾ ಇರೋದು. ಯಾಕಂದ್ರೆ ಡಿಸ್ಕ್ಲೋಸ್ ಮಾಡಂಗಿಲ್ಲ ಅವೆಲ್ಲ. ನೀವು ಅನ್ಕೊಂಡಿರೋ ತರ ಅಷ್ಟೊಂದು ಲಕ್ಷ ಎಲ್ಲ ಬರಲ್ಲ, ಕಮ್ಮಿ ಬರ್ತಿದೆ ನಿಮ್ಗೆ. ನಮಗೂ ಅಷ್ಟೇ ಲಕ್ಷ ಏನಿಲ್ಲ, ಕಮ್ಮಿ. ಪ್ಯಾಕೇಜೇ ಕಮ್ಮಿ ನಮ್ದು. ಸ್ಟಾರ್ಟಿಂಗ್ ಜಾಯ್ನ್ ಆಗಿರೋ ಪ್ಯಾಕೇಜ್ ಕಮ್ಮಿ ಇರೋದ್ರಿಂದ ಕಮ್ಮಿನೇ ಐಟ್ ಕೊಡ್ತಾರೆ. ಸೊ ನಾವು ನಾನ್ ITs ಇಂದ ಬಂದಿರೋದ್ರಿಂದ ತಗೊಳ್ವಾಗ್ಲೇನೆ ನಮ್ಗೆ ಜಾಸ್ತಿ ಪ್ಯಾಕೇಜ್ ತಗೊಂಡಿರ್ಲಿಲ್ಲ. ಹಂಗಾಗಿ ನಮ್ದು ಈಗ್ಲೂ ಹಂಗೆ ಇದೆ ಆಚೆ ಈಚೆ. ಸೊ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ಬಿಡಿ ಅಷ್ಟು ಇಷ್ಟು ಅಂತ. ಸೊ ಇಬ್ರು ವರ್ಕ್ ಮಾಡ್ತಿದ್ದೀವಿ ಅಂದ್ರೆ ಅಷ್ಟೊಂದು ಬರುತ್ತೆ ಅಂತಾನೂ ಅಲ್ಲ. ಸೊ ನೀವೇ ಒಂದು ಅಂದಾಜಾಗ ಹಾಕೊಳ್ಳಿ ಅಷ್ಟೇ. ಬೆಂಗಳೂರಲ್ಲಿ ತುಂಬಾನೇ ಕಷ್ಟ ಇದೆ. ಸಂಬಳ ಎಷ್ಟು ಜಾಸ್ತಿ ತಗೊಬೇಕು ಅಂದ್ರೆ ತುಂಬಾನೇ ಜಾಸ್ತಿ ತಗೊಬೇಕು. ಸಂಬಳ ಕಮ್ಮಿ ಇರೋದ್ರಿಂದ ಮೇಂಟೈನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಬಾಡಿಗೆ ಕಟ್ಕೊಂಡು ಎಕ್ಸ್ಪೆನ್ಸು, ಟ್ರಾವೆಲ್ ಎಕ್ಸ್ಪೆನ್ಸು. ಮದ್ವೆಗಿನ ಮುಂಚೆ ಓಕೆ ಏನಾದ್ರು ಶಾರ್ಟೇಜ್ ಬಂತು ಅಂದ್ರೆ ಹೆಂಗೋ ಮನೇಲಿ ಇಸ್ಕೊಳ್ಳೋದು ಹಂಗೆ ಮಾಡ್ಕೋತಾ ಇದ್ವಿ. ಬಟ್ ಇವಾಗ ಮದ್ವೆ ಆದ್ಮೇಲೆ ಅಂತೂ ಯಾರನ್ನೂ ಕೇಳಂಗಿಲ್ಲ, ಬಿಡಂಗಿಲ್ಲ. ಸೊ ನಮ್ದು ನಾವು ಅಡ್ಜಸ್ಟ್ ಮಾಡ್ಕೊಂಡು ನಮ್ದ್ರಲ್ಲೇ ಎಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಸೇವಿಂಗ್ಸ್ ಅಂತೂ ಆಗ್ತಾನೆ ಇಲ್ಲ ಏನೂ. ಮಂತ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಬರುತ್ತೆ. ಈಗ ರೆಂಟ್ ಕೊಡ್ಕೊಂಡು ಫ್ಯೂಯಲ್ ಎಕ್ಸ್ಪೆನ್ಸು, ಮತ್ತೆ ಈಗ ಎಲ್ಲ ಐಟಮ್ಸ್ ಗ್ರೋಸರೀಸ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದೂ ಜಾಸ್ತಿ ಮಾಡ್ತಾ ಇದಾರೆ ಇವಾಗ ಅದೇನೋ ವಾರು ಅದು ಇದು ಅಂದ್ಬಿಟ್ಟು. ಫ್ಯೂಯಲ್ ಅಂತೂ ಹೇಳಂಗೆ ಇಲ್ಲ, ತುಂಬಾ ಜಾಸ್ತಿ ಮಾಡ್ತಿದ್ದಾರೆ. ತುಂಬಾ ಎಫೆಕ್ಟ್ ಆಗ್ತಾ ಇದೆ ಇವಾಗ. ಈ ಇದ್ರ ಜಾಸ್ತಿ ಆಗ್ತಿರೋದ್ರಿಂದ ಸಂಬಳನೂ ಜಾಸ್ತಿ ಕೊಡ್ಬೇಕು. ಅವ್ರು ನೋಡಿದ್ರೆ ಇರೋ ಸಂಬಳನ ಕಮ್ಮಿ ಮಾಡ್ತಿದ್ದಾರೆ. ಊರಿಗೆ ಹೋಗೋಣ ಅನ್ಕೊಳ್ತೀವಿ, ಖುಷಿಯಾಗಿ ಹೋಗಕ್ ಹೋಗಲ್ಲ. ಊರಿಗೆ ಆರಾಮಾಗಿ 3 hours ಹೋಗ್ಬೋದು. ಈ ರೈಲ್ವೆ ಸ್ಟೇಷನ್ ಇಂದ ಇಲ್ಲಿ ಬರೋಕೆ 1.5 hour ಬೇಕು. ಆ 3 hours ಅಲ್ಲಿ ಆರಾಮಾಗಿ ಜರ್ನಿ ಮಾಡ್ಕೊಂಡಿರ್ತೀವಿ. 1.5 hour ಅಲ್ಲಿ ಫುಲ್ ಸ್ಟ್ರೈನ್ ಆಗ್ಬಿಡುತ್ತೆ. ನಿಲ್ಲಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಆಗಿರುತ್ತೆ. ಈ ಕಡೆ ಟ್ರಾವೆಲ್ ಮಾಡ್ತಿರೋದು ಗೊತ್ತಿರುತ್ತೆ ಏನ್ ಕಷ್ಟ ಅಂತ. ಆ ಉದ್ದೇಶಕ್ಕೆ ಅರ್ಧ ಊರಿಗೆ ಹೋಗಲ್ಲ ನಾವು.